ಜೈಲಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಿತ್ತು. ಸದ್ಯಕ್ಕೆ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಲ್ಲಿರುವಂತಹ ಖೈದಿಗಳಿಗೆ ರಾಜ್ಯಾತಿಥ್ಯವನ್ನ ಕೊಡ್ತಾ ಇದ್ರು. ಖೈದಿಗಳ ಕೈಯಲ್ಲಿ ಮೊಬೈಲ್ ಇರ್ತಾ ಇತ್ತು. ಇಷ್ಟ ಬಂದಂತೆ ಆಹಾರ ಸೇವನೆಯನ್ನ ಮಾಡಬಹುದಾಗಿತ್ತು. ಇಷ್ಟೆಲ್ಲ ರಾಜ್ಯಾತಿಥ್ಯವನ್ನ ನೀಡ್ತಾ ಇದ್ರಿಂದ ಸದ್ಯಕ್ಕೆ ಈ ಒಂದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ, ತೀವ್ರಗೊಳಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಶಂಕಿತ ಉಗ್ರ ಜುಹಾದ್ ಹಮೀಲ್ ಸದ್ಯಕ್ಕೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದ ಐಸಿಸ್ ಉಗ್ರ. ಇತ್ತೀಚೆಗೆ ವೈರಲ್ ಆಗಿದ್ದ ಐಸಿಸ್ ಉಗ್ರನ ವಿಡಿಯೋ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಆ ಒಂದು ವಿಡಿಯೋವನ್ನು ಆರಾಮ್ಸೆ ಫೋನ್ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ದ ಆತ. ಯಾಕಂದ್ರೆ ಅದಿನ್ನೂ ಕೂಡ ಒಂದು ಟ್ರಯಲ್ ನಡೀತಾ ಇದೆ. ಅಂಥದ್ರಲ್ಲಿ ಆತನ ಕೈಗೆ ಮೊಬೈಲ್ ಯಾವ ರೀತಿ ಸಿಕ್ತು ಅನ್ನೋದು ಕೂಡ ಪ್ರಶ್ನೆಯಾಗಿತ್ತು. 2 ವರ್ಷಗಳ ಹಿಂದೆ ಬಂಧಿಯೊಬ್ಬ ಮೊಬೈಲ್ ಅನ್ನ ನೀಡಿದ್ನಂತೆ. ಫೋನ್ ಕೈಯಲ್ಲಿ ಹಿಡಿದಿದ್ದೆ, ಫೋನ್ ನಲ್ಲಿ ಮಾತನಾಡ್ಲಿಲ್ಲ ಅಂತ ಆತ ಹೇಳ್ಕೊಂಡಿದ್ದಾನೆ. ಫೋನ್ ಕೈಯಲ್ಲಿ ಹಿಡಿದಿದ್ದೆ ಅನ್ನೋದಕ್ಕೆ ಫೋನ್ ಹೆಂಗ್ ಸಿಕ್ತು? 2 ವರ್ಷಗಳ ಹಿಂದೆ ಬಂಧಿಯೊಬ್ಬ ಕೊಟ್ಟಿದ್ದ ಅಂತಂದ್ರೆ ಆ ಬಂಧಿ ಕೈಯಲ್ಲಿ ಫೋನ್ ಹೆಂಗೋಯ್ತು? ಅದು ಕೂಡ ಮುಖ್ಯ ಆಗತ್ತೆ. ಪುನಃ ಮೊಬೈಲ್ ಆತನಿಗೆ ವಾಪಸ್ ಕೊಟ್ಟಿದ್ದೇನೆ. ಮೊಬೈಲ್ ಕೊಟ್ಟವನು ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ಅದು ಹೆಂಗೆ ಮೊಬೈಲ್ ಕೊಡ್ತಾರೆ? ಈಗ ಬಂಧಿ ಅಂತ ಅಂದಮೇಲೆ ಗೊತ್ತಿಲ್ಲ ಅಂದ್ಮೇಲೆ ಅದು ಹೆಂಗೆ ಇವಾಗ ಹೋಗಿ ಮೊಬೈಲ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಕೂಡ ಈತನಿಗೆ ಬಂದು ಮೊಬೈಲ್ ಅನ್ನ ಕೊಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಈ ಹಿಂದೆ ಉದ್ದ ಕೂದಲು, ಬೇರೆ ಕನ್ನಡಕ ಧರಿಸಿದ್ದೆ, ವಿಡಿಯೋ ತೋರಿಸಿ ವಿಚಾರಣೆ ಮಾಡಿರುವ ಅಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈ ಒಂದು ಮೊಬೈಲ್ ನಿನ್ ಕೈಗೆ ಹೆಂಗ್ ಸಿಕ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೈಯಲ್ಲಿ ಮೊಬೈಲ್ ಹಿಡಿದು ಈತ ಕುಳಿತುಕೊಂಡಿದ್ದ ಆ ಒಂದು ವಿಡಿಯೋ ಎಲ್ಲೆಡೆ ಕೂಡ ವೈರಲ್ ಆಗಿತ್ತು. ಇತ್ತೀಚೆಗೆ ಆ ಒಂದು ವಿಡಿಯೋವನ್ನ ನೀವು ಕೂಡ ಗಮನಿಸ್ತಾ ಇರ್ತೀರಾ. ಇಲ್ಲೂ ಕೂಡ ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಆತ ಮೊಬೈಲ್ ಅನ್ನ ಯಾವ ರೀತಿ ಸ್ಕ್ರೋಲ್ ಮಾಡ್ತಾ ಇದ್ದಾನೆ ಅಂತ. 2 ವರ್ಷಗಳ ಹಿಂದೆ ಬಂಧಿಯೊಬ್ಬ ಈ ಒಂದು ಮೊಬೈಲ್ ಅನ್ನ ನೀಡಿದ್ದ ಅಂತ ಆತ ಹೇಳ್ಕೊಂಡಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ ಫೋನ್ ಕೈಯಲ್ಲಿ ಹಿಡಿದಿದ್ದೆ, ಫೋನ್ ನಲ್ಲಿ ಮಾತನಾಡ್ಲಿಲ್ಲ. ಫೋನ್ ನಲ್ಲಿ ಮಾತನಾಡ್ಲೇಬೇಕು, ದೇಶ ವಿರೋಧಿ ಚಟುವಟಿಕೆ ಮಾಡ್ಲಿಕ್ಕೆ ಅಂತ ಏನಿಲ್ಲ, ಮೆಸೇಜ್ ಮಾಡಬಹುದು. ಟೆಕ್ನಾಲಜಿ ತುಂಬಾ ಮುಂದೆ ಇದೆ. ಅದು ಹೆಂಗ್ ಫಸ್ಟ್ ಆಫ್ ಆಲ್ ಜೈಲಲ್ಲಿ ಫೋನ್ ಹೋಯ್ತು ಅನ್ನೋದೇ ಬಹಳ ಮುಖ್ಯ. ಈ ಹಿಂದೆ ಉದ್ದ ಕೂದಲಿತ್ತಂತೆ, ಬೇರೆ ಕನ್ನಡಕ ಧರಿಸಿದ್ನಂತೆ. ವಿಡಿಯೋ ತೋರಿಸಿ ವಿಚಾರಣೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಈ ಉಗ್ರನನ್ನ. ಈಗ ಫೋನ್ ಕೊಟ್ರು ಅಂತಂದ್ರೆ ಆತನ ಪರಿಚಯ ನಿನಗಿಲ್ಲ ಅಂತ ಅಂದ್ಮೇಲೆ ಫೋನ್ ಹೆಂಗ್ ಕೊಟ್ರು? ನಿನಗೂ ಆತನಿಗೂ ಏನ್ ಸಂಬಂಧ? ಅದೆಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡ್ತಾರೆ. ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರು ರಾಜು ವಿಚಾರಣೆ ಮಾಡ್ತಿದ್ದಾರೆ. ಮೊಬೈಲ್ ಕೈಯಲ್ಲಿ ಹಿಡಿದು ಕುಳಿತಿದ್ದ ತರುಣ್ ಕೊಂಡೂರು, ಆತನ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಮೊಹಮ್ಮದ್ ಫಾಜಿಲ್ ಖಾನ್ ಎಂಬಾತ ಫೋನ್ ಕೊಟ್ಟಿದ್ದಂತೆ. ಸದ್ಯ ಬಿಡುಗಡೆಯಾಗಿರುವ ಮೊಹಮ್ಮದ್ ಫಾಜಿಲ್ ಖಾನ್ ಅದು ಹೆಂಗೆ ಜೈಲಲ್ಲಿ ಮೊಬೈಲ್ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. 6 ತಿಂಗಳ ಹಿಂದೆ ಮೊಬೈಲ್ ನೀಡಿ ನೆಟ್ವರ್ಕ್ ಬರ್ತಾ ಇಲ್ಲ, ನೆಟ್ವರ್ಕ್ ಬರುವಂತೆ ಮಾಡಿಕೊಡು ಅಂತ ಹೇಳಿದ್ದಂತೆ. ಈ ರೀತಿಯ ಹೇಳಿಕೆನ ಸದ್ಯಕ್ಕೆ ತರುಣ್ ಕೊಡ್ತಾ ಇರುವಂತದ್ದು. ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರು ರಾಜು ವಿಚಾರಣೆಯನ್ನು ಕೂಡ ಮಾಡ್ಲಾಗ್ತಾ ಇದೆ. ಮೊಬೈಲ್ ಕೈಯಲ್ಲಿ ಹಿಡಿದು ಕುಳಿತಿದ್ದ ತರುಣ್ ಕೊಂಡೂರು, ಅಲ್ಲಿ ಗಮನಿಸಬಹುದು ಉಗ್ರ ಕೂಡ ಫೋನ್ ಅನ್ನ ಕೈಲಿ ಹಿಡ್ಕೊಂಡು ಕೂತಿದ್ದಾರೆ. ಈತ ಸ್ಮಗ್ಲಿಂಗ್ ಆರೋಪಿ ತರುಣ್, ಆತನು ಕೂಡ ಮೊಬೈಲ್ ಅನ್ನ ಹಿಡ್ಕೊಂಡು ಕೂತಿದ್ದಾನೆ. ಇಷ್ಟರ ಮಟ್ಟಿಗೆ ಮೊಬೈಲ್ ಬಳಕೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಮೊಬೈಲ್ ಮೊದಲಿಗೆ ಸ್ಟೇಷನ್ಗೆ ಹೆಂಗ್ ಹೋಯ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಈ ರೀತಿಯ ಜೈಲೊಳಗಡೆ ಮೊಬೈಲ್ ಅಲೋ ಇದೆಯಾ ಹಾಗಾದ್ರೆ? ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಜೈಲಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಿತ್ತು. ಈ ಒಂದು ಪ್ರಕರಣವನ್ನ ಸದ್ಯಕ್ಕೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ತನಿಖೆಯನ್ನು ಕೂಡ ತೀವ್ರಗೊಳಿಸಿದ್ದಾರೆ. ಜೊತೆಗೆ ಯಾರೆಲ್ಲ ಮೊಬೈಲ್ ಅನ್ನ ಯೂಸ್ ಮಾಡಿದ್ರು ಅವರ ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಕೂಡ ಅಷ್ಟು ಈಸಿಯಾಗಿ ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೊಳ್ಳೋದಿಲ್ಲ. ಆದ್ರೆ ಮೊಬೈಲ್ ಹೆಂಗೋಯ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತಲ್ಲ. ಜೈಲಧಿಕಾರಿಗಳ ವಿಚಾರಣೆಯನ್ನು ಕೂಡ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಯಾವ ರೀತಿ ವಿಚಾರಣೆ ಮಾಡ್ತಾ ಇದ್ದಾರೆ ಅರುಣ್? ತನಿಖೆ ಏನಂದ್ರೆ ಜೈಲಲ್ಲಿ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ಕೆಲವೊಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಜೈಲು ಅಧಿಕಾರಿಗಳನ್ನ ಏನು ಈಗ ಹೈಪವರ್ ಕಮಿಟಿ ಇರ್ಬೋದು, ಮತ್ತೆ ಪರಪ್ಪನ ಪೊಲೀಸರು ಸಹ ಒಂದು ವಿಚಾರಣೆ ಮಾಡ್ತಾ ಇರುವಂತದ್ದು. ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಪ್ರಮುಖವಾಗಿ ಉಮೇಶ್ ರೆಡ್ಡಿ ಏನಿದ್ದಾರೆ, ಮತ್ತೆ ತರುಣ್ ಕೊಂಡರಾಜು ಇರ್ಬೋದು, ಮತ್ತೆ ಉಗ್ರ ಇರ್ಬೋದು, ಎಲ್ಲರೂ ಏನು ಪರಪ್ಪನ ಪೊಲೀಸರು ಮತ್ತೆ ಜೈಲು ಅಧಿಕಾರಿಗಳು ಒಮ್ಮತಕ್ಕೆ ವಿಚಾರಣೆಯನ್ನ ಮಾಡಿದಂತ. ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಏನೋ ಪ್ರಮುಖವಾಗಿ ಅವರು ಪ್ರಮುಖವಾಗಿ ಏನು ಅಸ್ತ್ರಗಳು ಅಂದ್ರೆ ಪ್ರಮುಖವಾಗಿ ಏನ್ ಮೇನ್ ಕೇಸಸ್ ಇರುತ್ತೆ. ಉಮೇಶ್ ರೆಡ್ಡಿ ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳಲ್ಲಿ ಆತನಿಗೆ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಇದರಲ್ಲಿ 9 ಪ್ರಕರಣಗಳಲ್ಲಿ ಆತನಿಗೆ ಶಿಕ್ಷೆ ಪ್ರಕರಣ ಆಗಿರುವಂತದ್ದು. ಸೊ ಅಂತವ್ರನ್ನ ಟಾರ್ಗೆಟ್ ಮಾಡುವಂತದ್ದು. ಮತ್ತೊಂದು ಕಡೆ ತರುಣ್ ಕೊಂಡರಾಜು ಅಂತ ಈತ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ರಣ್ಯ ಜೊತೆ ಹಾಕೊಂಡಿರುವಂತದ್ದು. ಸೊ ಈತ ಇರ್ಬೋದು. ಮತ್ತೆ ಉಗ್ರ ಈ ಸೆಲೆಕ್ಟಿವ್ ಆಗಿ ಯಾರ್ಯಾರು ಪ್ರಮುಖವಾಗಿ ಬೇರೆ ಪ್ರಮುಖ ಕೇಸ್ಗಳಲ್ಲಿ ಜೈಲಿಗೆ ಬರ್ದಿರ್ತಾರೆ, ಸೊ ಅಂತವ್ರನ್ನ ಏನೋ ಯಾರು ಈ ರೀತಿ ಸೌಲಭ್ಯಗಳು ಸಿಗದೆ ಇರುತ್ತೆ, ಸೊ ಅಂತವ್ರು ಟಾರ್ಗೆಟ್ ಮಾಡಿ ಅವರ ವಿಡಿಯೋಗಳನ್ನ ಮಾಡ್ಕೊಂಡು ಹೊರಗಡೆ ಬಿಡುವಂತದ್ದು ಪ್ರವೃತ್ತಿ ಇದು ಗೊತ್ತಾಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಮೇಶ್ ರೆಡ್ಡಿಯನ್ನು ವಿಚಾರಣೆ ಮಾಡಿರುವಂತದ್ದು. ಮತ್ತೆ
ತರುಣ್ ಕುಂದರಾಜ್ ಅವರನ್ನ ವಿಚಾರಣೆ ಮಾಡಿರುವಂತದ್ದು, ಮತ್ತೆ ಶಕೀಲ್ ಅವರು ವಿಚಾರಣೆ ಮಾಡಿರುವಂತದ್ದು. ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿರುವಂತ ಹೇಳಿಕೆಗಳು, ನಮ್ಗೆ ಬೇರೆಯವರು ಮೊಬೈಲ್ ತಂದು ಕೊಡ್ತಾರೆ, ಮತ್ತೆ ನೀವು ಕುಟುಂಬ ಜೊತೆ ಮಾತಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಮೊಬೈಲ್ ಅನ್ನ ಕೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಅವರು ನಮ್ಗೆ ಗೊತ್ತಿಲ್ಲದಂತೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಉಮೇಶ್ ರೆಡ್ಡಿ ಅವರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರ ಜೊತೆ ಮಾತನಾಡಿ ಅಂತ ಹೇಳ್ಬಿಟ್ಟು ಕೈಗೆ ಬಂದ್ಬಿಟ್ಟು ನಮಗೆ ಮೊಬೈಲ್ ಕೊಡ್ತಾರೆ, ಮತ್ತೆ ವಕೀಲರ ಜೊತೆ ಮಾತನಾಡು ಅಂತ ಹೇಳ್ಬಿಟ್ಟು ಮೊಬೈಲ್ ಅನ್ನ ಕೊಡ್ತಾರೆ. ಅದನ್ನ ಅಂತ ನಮಗೆ ಗೊತ್ತಿಲ್ಲದಂತೆ ವಿಚಾರಣೆ ಸಾಲದೆ ಮಾತನಾಡುವಾಗ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿರುವಂತದ್ದು. ಅದೇ ರೀತಿ ತರುಣ್ ಕುಂದರಾಜ್ ಸಹ ಹೇಳಿರುವಂತದ್ದು, ಅಂದ್ರೆ ಇಲ್ಲಿ ಟವರ್ ಸಿಗ್ತಾ ಇಲ್ಲ, ಮತ್ತೆ ಇದನ್ನ ಸ್ವಲ್ಪ ನೋಡಿ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಟ್ಟಿರುವಂತದ್ದು ನನ್ನ ಕೈಯಲ್ಲಿ. ಸೊ ಅದನ್ನ ಅವರು ಫೋಟೋ ಮತ್ತೆ ವಿಡಿಯೋಗಳನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಅದೇ ರೀತಿ ಶಕೀಲ್ ಸಹ ಅದೇ ರೀತಿ ಹೇಳಿಕೆಯನ್ನ ಕೊಟ್ಟಿರೋದು. ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಮೊಬೈಲ್ ಬಳಸಿದೀವಿ ನಾವು, ನಿಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನ ಹೈಪವರ್ ಕಮಿಟಿ ಈಗಾಗಲೇ ಏನು ಸರ್ಕಾರ ರಚನೆ ಮಾಡಿದೆ, ಈ ಒಂದು ಷಡ್ಯಂತ್ರದಿಂದ ಯಾರೇ ಇರ್ತಾರೆ, ಮತ್ತೆ ಹೇಗೆಲ್ಲ ವಿಡಿಯೋಗಳು ಹೊರಗಡೆ ಬಂತು ಅನ್ನೋದ್ರ ಬಗ್ಗೆ ಹೈಪವರ್ ಕಮಿಟಿ ಒಂದು ತೀರ್ಮಾನ ಮಾಡುತ್ತೆ. ಮತ್ತೆ ಅವರು ಸಹ ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಜೈಲು ಅಧಿಕಾರಿಗಳ ಒಂದು ಲೋಪ ಎದ್ದು ಕಾಣ್ತಾ ಇರುವಂತ, ಅಂದ್ರೆ ಮೊಬೈಲ್ ಜೈಲು ಒಳಗಡೆ ಹೇಗೆ ಹೋಯ್ತು ಅನ್ನೋದೇ ಪ್ರಶ್ನೆ ಇರುವಂತದ್ದು. ಸೊ ಹಾಗಾಗಿ ಈಗಾಗಲೇ ಇಬ್ಬರನ್ನ ಏನೋ ಹೋಮ್ ಮಿನಿಸ್ಟರ್ ಅವರು ಸಸ್ಪೆಂಡ್ ಅನ್ನ ಮಾಡಿದ್ದಾರೆ. ಆದ್ರೆ ಅವರು ಮೊಬೈಲ್ ಯಾವತ್ತು ಹೋಯ್ತು, ಮತ್ತೆ ಆ ಬೆರಕ್ನ ಇನ್ಚಾರ್ಜ್ ಯಾರಿದ್ರು, ಮತ್ತೆ ಏನು ಅನ್ನೋದ್ರ ಬಗ್ಗೆ ಈಗ ಒಂದು ಹೈಪವರ್ ಕಮಿಟಿ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಎನ್ಕ್ವೈರಿ ರಿಪೋರ್ಟ್ ಅನ್ನ ಅವರು 1 ತಿಂಗಳ ಒಳಗೆ ತನಿಖೆ ಮಾಡ್ಬೇಕು ಅಂತ ಹೇಳಿರುವಂತದ್ದು. ಹಾಗಾಗಿ ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಕಾಣಬೇಕಾಗುತ್ತೆ ಸಾಹಿತ್ಯ. ಅರುಣ್, ಈಗ ಮುಖ್ಯವಾಗಿ ನಾವು ಗಮನಿಸಬಹುದು, ಉಗ್ರನ ಕೈಲಿ ಮೊಬೈಲ್ ಹೋಗಿದೆ ಅಂತ ಅಂದ್ರೆ ದೇಶದ ಭದ್ರತೆಗೆ ತೊಂದರೆ ಆಗುತ್ತೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ದೆಹಲಿ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಬಳಿ ಬ್ಲಾಸ್ಟ್ ಆಗಿರೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇಷ್ಟೆಲ್ಲ ಸ್ಫೋಟಗಳಾಗ್ತಾ ಇದೆ, ಅದು ಕೂಡ ಮುಖ್ಯ ಆಗುತ್ತೆ. ಒಂದು ಕಡೆ ಭದ್ರತೆಯ ಇಶ್ಯೂ ಆದ್ರೆ, ಮತ್ತೊಂದು ಕಡೆ ಈಗ ಕುಟುಂಬದವರ ಜೊತೆ ಮಾತನಾಡ್ಲಿಕ್ಕೆ ಪರ್ಮಿಷನ್ ಸಿಗ್ತಾ ಇತ್ತಾ, ಅದೊಂದು ರೂಲ್ಸ್ ಏನಾದ್ರೂ ಇದೆಯಾ ಹೇಗೆ ಅಂತ? ಅದು ಸಾಹಿತ್ಯ ಏನಂದ್ರೆ ಯಾರು ಶಿಕ್ಷೆಗೆ ಒಳಪಟ್ಟಂತ ಕೈದಿಗಳು ಯಾರಿರ್ತಾರೆ, ಸೊ ಅವರಿಗೆ ಏನೋ ಒಂದು ಕುಟುಂಬಸ್ಥರ ಜೊತೆ ಮೊಬೈಲ್ ನಲ್ಲಿ ಮಾತನಾಡಕ್ಕೆ ಒಂದು ಅವಕಾಶ ಇರುತ್ತೆ. ಮತ್ತೆ ಏನು ಅದನ್ನ ರೆಕಾರ್ಡ್ ಸಹ ಮಾಡಲಾಗುತ್ತೆ. ಅಂದ್ರೆ ಕೆಲವೊಂದಷ್ಟು ಭದ್ರತಾ ಕಾರಣಗಳಿಗೋಸ್ಕರ ಏನೋ ಜೈಲಲ್ಲಿ ಯಾರು ಕೈದಿಗಳು ಇರ್ತಾರೆ, ಮತ್ತೆ ಅವರು ಯಾರು ಕುಟುಂಬಸ್ಥರ ಜೊತೆ ಮಾತನಾಡುವಂತದ್ದು ಇರ್ಬೋದು, ಮತ್ತೆ ವಕೀಲರ ಜೊತೆ ಮಾತನಾಡುವಂತದ್ದು ಇರ್ಬೋದು. ಸೊ ಅದನ್ನ ಮಾತನಾಡುವಂತ ಸಂದರ್ಭದಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಅನ್ನ ಅವರಿಗೆ ಕೈದಿಗಳಿಗೆ ಹೇಳಿ ಒಂದು ಜೈಲು ಅಧಿಕಾರಿಗಳು ರೆಕಾರ್ಡ್ ಎಲ್ಲ ಮಾಡ್ಕೊಂತಾರೆ. ಆದ್ರೆ ವಿಚಾರಣಾ ದಿನ ಕೈದಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ಇರೋದಿಲ್ಲ. ಅಂದ್ರೆ ಅವರು ನೇರವಾಗಿ ಅವ್ರ ಕುಟುಂಬಸ್ಥರು ಬಂದು ಜೈಲಲ್ಲಿ ಭೇಟಿ ಮಾಡುವ ಅವಕಾಶ ಇರುತ್ತೆ. ಮತ್ತೆ ಅವರು ಸುಮಾರು ಏನಾದ್ರು ಮೇಜರ್ ಸೆನ್ಸಿಟಿವ್ ಮತ್ತೆ ಬೇರೆ ಇಶ್ಯೂಗಳಿದ್ರೆ ಮಾತ್ರ ಕುಟುಂಬಸ್ಥರ ಜೊತೆ ಅವ್ರ ಫೋನಲ್ಲಿ ಮಾತಾಡಕ್ಕೆ ಒಂದು ಅವಕಾಶ ಇರುತ್ತೆ, ಲ್ಯಾಂಡ್ಲೈನ್ ಇರುತ್ತೆ. ವಾರದಲ್ಲಿ 2 ಬಾರಿ ಮಾತ್ರ ಅದನ್ನ ಮಾತಾಡಕ್ಕೆ ಲ್ಯಾಂಡ್ಲೈನ್ ಏನು ಜೈಲು ಅಧಿಕಾರಿಗಳು ಕೊಡ್ತಾರೆ. ಆದ್ರೆ ಇಲ್ಲಿ ಕೆಟ್ಟಿರುವಂತದ್ದು ಮೊಬೈಲೇ ಕೆಟ್ಟಿರುವಂತದ್ದು. ಇದೊಂದು ಅಪರಾಧ. ಯಾಕಂದ್ರೆ ಜೈಲೊಳಗೆ ಏನೇ ಮೊಬೈಲ್ ಇರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಏನಿರ್ಬೋದು, ಮತ್ತೆ ಕ್ಯಾಮ್ರಾ ಇರ್ಬೋದು, ಮೊಬೈಲ್ ಬೇರೆ ಬೇರೆ ಟ್ರಾನ್ಸಿಟ್ ಐಟಮ್ಗಳು ಏನಿರುತ್ತೆ, ಪೆನ್ ಡ್ರೈವ್, ಲ್ಯಾಪ್ಟಾಪ್, ಈ ತರದೆಲ್ಲ ನಿಷೇಧಿತವಾದಂತಹ ಒಂದು ವಸ್ತುಗಳು. ಆದ್ರೆ ಮೊಬೈಲ್ ಸಹ ಅದರಲ್ಲಿ ನಿಷೇಧಿತವಾದ ವಸ್ತುಗಳು. ಆದ್ರೆ ಇವ್ರು ಮೊಬೈಲ್ ಅನ್ನ ಯಾಕೆ ಯಾವ ರೀತಿ ತಗೊಂಡೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಹೈಪವರ್ ಕಮಿಟಿ ಏನಿರುತ್ತೆ, ಸೊ ಅದು ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಷೇಧಿತ ವಸ್ತುಗಳನ್ನ ಬಿಟ್ಟು ಎಲ್ಲ ವಸ್ತುಗಳು ಸಹ ಒಳಗಡೆ ಸಿಗುವಂತದ್ದು ಸಿಗ್ತಾ ಇರೋದ್ರಿಂದ, ಸೊ ಹಾಗಾಗಿ ಜೈಲು ಅಧಿಕಾರಿಗಳ ಮೇಲೆ ಲೋಪ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇರುವಂತದ್ದು ಇದರಲ್ಲಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೈಪವರ್ ಕಮಿಟಿ ಯಾವ ರೀತಿ ವರದಿ ಕೊಡುತ್ತೆ, ಮತ್ತೆ ಯಾರ ಅಧಿಕಾರಿಗಳ ಲೋಪ ಇದ್ದು ಲೋಪವನ್ನ ವರದಿಯಲ್ಲಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜೈಲಲ್ಲಿ ಸುಧಾರಣೆ ತರುವುದೇ ದೊಡ್ಡ ಸವಾಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಸುಧಾರಣೆ ತರೋದೇ ಬಹಳ ಕಷ್ಟ ಆಗಿದೆ, ದೊಡ್ಡ ಸವಾಲಾಗಿದೆ. ಜೈಲಲ್ಲಿ ಸುಧಾರಣೆಗೆ ಅಂಶು ಕುಮಾರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇದಾದ್ರೂ ಸಕ್ಸಸ್ ಆಗತ್ತಾ ಅಂತ ನೋಡ್ಬೇಕಾಗತ್ತೆ. ಎಷ್ಟೆಲ್ಲ ಸುಧಾರಣೆ ಮಾಡ್ಲಿಕ್ಕೆ ಹೊರಟರು ಕೂಡ ಸುಧಾರಣೆ ಆಗ್ತಾ ಇಲ್ಲ. ಒಂದು ಕಡೆ ಕೈದಿಗಳದ್ದು ತಪ್ಪು ಅಂತ ಹೇಳಲಿಕ್ಕಿಂತ ಮುಖ್ಯವಾಗಿ ಅಲ್ಲಿರುವಂತಹ ಜೈಲಧಿಕಾರಿಗಳು ಸರಿಯಾಗಬೇಕಾಗತ್ತೆ. ಈಗ ಜೈಲಿನಲ್ಲಿ ಮೊಬೈಲ್ ಹೋಗುತ್ತೆ ಅಥವಾ ಇಷ್ಟ ಬಂದಂತೆ ಇರ್ತಾರೆ, ಟಿವಿ ನೋಡ್ತಾರೆ, ಪಾರ್ಟಿ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ ಯಾರು ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಅಕ್ರಮ ಎಸಗಿದ್ರೆ ಸಸ್ಪೆಂಡ್ ಅಂತ ಹೇಳಲಾಗ್ತಾ ಇದೆ. ಸಿಬ್ಬಂದಿಗೆ ಸದ್ಯಕ್ಕೆ ಎಚ್ಚರಿಕೆಯನ್ನು ನೀಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಮುಖ್ಯ ಜೈಲು ಅಧೀಕ್ಷಕರು. ಜೈಲಿನಲ್ಲಿ ಧೂಮಪಾನ ಸೇವನೆ ಸಂಪೂರ್ಣ ಬಂದ್ ಮಾಡಲಾಗಿದೆ. ಇನ್ನು ಜೈಲು ಕೊಠಡಿಯ ಎಲ್ಲಾ ಕರ್ಟನ್ಗಳು ಸಹ ತೆರವು ಇರುತ್ತೆ, ಅಂದ್ರೆ ಓಪನ್ ಇರುತ್ತೆ. ಕರ್ಟನ್ಗಳು ಏನಿರುತ್ತೆ ಅದು ಯಾವುದು ಕೂಡ ಕ್ಲೋಸ್ ಆಗಿರೋದಿಲ್ಲ. ಸೊಳ್ಳೆ ಬರುತ್ತೆ ಅಂತ ಹಾಕಲಾಗಿದ್ದ ಕರ್ಟನ್ ಅನ್ನ ತೆಗೆದು ಹಾಕಲಾಗತ್ತೆ. ಕರ್ಟನ್ ಮರೆಯಲ್ಲಿ ಮೊಬೈಲ್ ಚಾರ್ಜ್ ಇಡ್ತಿದ್ರಂತೆ, ಹಾಗಾಗಿ ಆ ಒಂದು ಕರ್ಟನ್ ಅನ್ನೇ ತೆಗೆದು ಹಾಕಲಾಗತ್ತಂತೆ. ಕೊಠಡಿಗಳಲ್ಲಿಟ್ಟಿದ್ದ ಎಲೆಕ್ಟ್ರಿಕ್ ಸ್ಟವ್ಗಳು ಕೂಡ ತೆರವು ಮಾಡಲಾಗತ್ತಂತೆ. ಪ್ರತಿ ಆರೋಪಿ ಸಿಬ್ಬಂದಿಗಳಿಗೆ ಕಾಣುವಂತೆ ಎಚ್ಚರಿಕೆಯನ್ನು ಇರಿಸಲಾಗಿದೆ. ಸಿಬ್ಬಂದಿಗಳು ಕೂಡ ಇಲ್ಲಿ ಬಹಳ ಅಲರ್ಟ್ ಆಗಿರಬೇಕಾಗತ್ತೆ. ಪ್ರತಿಯೊಬ್ಬ ಆರೋಪಿಗಳು ಕೂಡ ಏನು ಮಾಡ್ತಾ ಇದ್ದಾರೆ, ಮೊಬೈಲ್ ಯೂಸ್ ಮಾಡ್ತಾರಾ ಅಥವಾ ಬೇರೆ ಯಾವ್ದಾದ್ರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ, ಬೇರೆ ಏನೆಲ್ಲ ಮಾಡ್ತಾ ಇದೆ ಅದರ ಬಗ್ಗೆ ಸಿಬ್ಬಂದಿ ಕೂಡ ಬಹಳ ಅಲರ್ಟ್ ಆಗಿರ್ಬೇಕಾಗತ್ತೆ.
ಇನ್ನು ಮುಖ್ಯ ಜೈಲು ಅಧೀಕ್ಷಕ ಅಂಶುಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಟಿವಿಯಲ್ಲಿ ಕೆಲವೇ ಚಾನೆಲ್ ಬರುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲಾ ಚಾನಲ್ ತಮಗಿಷ್ಟ ಬಂದಂತೆ ನೋಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಸುಧಾರಣೆ ತರಲಿಕ್ಕೆ ಅಂತ ಅಂಶುಕುಮಾರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಏನಾದ್ರೂ ಆಗ್ಲಿ ಜೈಲಿನಲ್ಲಿ ಸದ್ಯಕ್ಕೆ ಸುಧಾರಣೆ ತರಲೇಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಮುಖ್ಯ ಜೈಲು ಅಧೀಕ್ಷಕರು. ಇನ್ನು ಅಕ್ರಮ ಎಸಗಿದ್ರೆ ಸಸ್ಪೆಂಡ್ ಮಾಡಲಾಗುತ್ತೆ ಅಂತ ಸಿಬ್ಬಂದಿಗಳಿಗೂ ಕೂಡ ಎಚ್ಚರಿಕೆನ ನೀಡಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲು ಈ ಒಂದು ವಿಚಾರ ಬಂದಾಗ ಸಾಕಷ್ಟು ಜನರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇನ್ನು ಜೈಲಾಗಿಲ್ಲ, ಇದು ಒಂದು ರೆಸಾರ್ಟ್ ಆಗಿ ಪರಿಣಮಿಸ್ಬಿಟ್ಟಿದೆ, ಎಲ್ರಿಗೂ ಕೂಡ ಅದೊಂಥರ ರೆಸಾರ್ಟ್ ಆಗಿದೆ ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಇದೆಲ್ಲವನ್ನು ಕೂಡ ಸುಧಾರಣೆ ಮಾಡಬೇಕು ಅಂತ ಸದ್ಯಕ್ಕೆ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸೊಳ್ಳೆ ಬರುತ್ತೆ ಅಂತ ಏನ್ ಕರ್ಟನ್ ಹಾಕಿದ್ರು ಅದೆಲ್ಲವನ್ನು ಕೂಡ ತೆಗೆದು ಹಾಕ್ಲಾಗ್ತದೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಆ ಒಂದು ಕರ್ಟನ್ ಇದೆಯಲ್ಲ ಅದ್ರ ಹಿಂದೆ ಮೊಬೈಲ್ ಚಾರ್ಜಿಂಗ್ ಅನ್ನ ಇಟ್ಟಿದ್ರಂತೆ. ಪ್ರತಿ ಆರೋಪಿ ಸಿಬ್ಬಂದಿಗಳಿಗೆ ಕಾಣುವಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇನ್ನು ಕೊಠಡಿಗಳಲ್ಲಿ ಇಟ್ಟಿದ್ದಂತಹ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಕೂಡ ತೆಗೆದುಹಾಕಲಾಗುತ್ತೆ. ಮುಖ್ಯ ಜೈಲು ಅಧೀಕ್ಷಕ ಅಂಶುಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಟಿವಿಯಲ್ಲೂ ಅಷ್ಟೇ ಕೆಲವೇ ಚಾನೆಲ್ ಬರುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯಕ್ಕೆ ಯಾವ ರೀತಿ ಆಗಿದೆ ಅಂತಂದ್ರೆ ಮೊದಲು ಜೈಲಲ್ಲಿರುವಂತಹ ಏನ್ ರಾಜಾತಿಥ್ಯ ನೀಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಸರಿಪಡಿಸಿದ್ರೆ ಸಾಕು ಎಂಬ ಪರಿಸ್ಥಿತಿ ಇದೆ. ಪರಪ್ಪನ ಅಗ್ರಹಾರ ಜೈಲು ಪ್ರತಿ ಬಾರಿ ಕೂಡ ಸೌಂಡ್ ಮಾಡುತ್ತೆ. ಆ ಒಂದು ಜೈಲಿನಲ್ಲಿ ಎಲ್ಲಾ ಖೈದಿಗಳಿಗೆ ರಾಜಾತಿಥ್ಯವನ್ನ ನೀಡ್ತಾರೆ. ಈಗ ದರ್ಶನ್ ಪರ ವಕೀಲರು ಕೂಡ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಒಂದು ನ್ಯಾಯಾಧೀಶರ ಮುಂದೆ ವಾದ ಪ್ರತಿವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಅವರಿಗೆ ಬೇಕಾದಂತಹ ಸಿಬ್ಬಂದಿಗಳಿಗೆ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಯಾರಿಗೆ ಏನು ಬೇಕೋ ಆ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಪರ ಏನಿದ್ದಾರೆ ಅಂದ್ರೆ ದರ್ಶನ್ಗೆ ಯಾವುದೇ ರೀತಿಯ ಹಾಸಿಗೆ ಆಗಿರಬಹುದು, ದಿಂಬಿನ ವ್ಯವಸ್ಥೆ ಆಗಿರಬಹುದು, ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಾ ಇಲ್ಲ ಅಂತ ನೇರವಾಗಿ ಆರೋಪವನ್ನ ಮಾಡಿದ್ರು. ಆ ಒಂದು ಆರೋಪದ ಬೆನ್ನಲ್ಲೇ ಈ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಯ್ತು. ಈಗ ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದೇಂಗ್ ಸಾಧ್ಯ ಆಯ್ತು? ಇಷ್ಟರ ಮಟ್ಟಿಗೆ ರಾಜಾತಿಥ್ಯ ಹೆಂಗ್ ನೀಡ್ತಾ ಇದ್ದೀರಾ? ಮನಸೋ ಇಚ್ಛೆ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು ಮೊಬೈಲ್ ಯೂಸ್ ಮಾಡೋದಾಗಿರಬಹುದು, ಇಷ್ಟ ಬಂದಂತಹ ಚಾನಲ್ ನೋಡೋದಾಗಿರ್ಬೋದು, ಇಷ್ಟೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ರೆ ಅದು ಒಂದು ರೀತಿಯ ರೆಸಾರ್ಟ್ ಆಗುತ್ತೆ ಅಂತ ಸಾರ್ವಜನಿಕರೇ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಸದ್ಯಕ್ಕೆ ಜೈಲಲ್ಲಿ ಕೆಲವೊಂದಿಷ್ಟು ಸುಧಾರಣೆ ತರೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್, ಪರಪ್ಪನ ಅಗ್ರಹಾರ ಜೈಲು ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಈ ಒಂದು ಜೈಲಿಗೆ ಯಾರೇ ಹೋದ್ರು ಕೂಡ ಅವರಿಗೆ ರಾಜಾತಿಥ್ಯ ಸಿಗುತ್ತೆ, ಮನಸ್ಸೋ ಇಚ್ಛೆ ಪಾರ್ಟಿ ಮಾಡ್ಬೋದು ಅಂತ ಎಷ್ಟೋ ಜನ ಪ್ರಶ್ನೆಯನ್ನ ಮಾಡಿದ್ರು. ಇದು ಜೈಲು ಅಥವಾ ರೆಸಾರ್ಟ್ ಅಂತ. ಸದ್ಯಕ್ಕೆ ಈ ಒಂದು ಜೈಲಲ್ಲಿ ಸುಧಾರಣೆ ತರೋದಕ್ಕೆ ಅಂತ ಕೆಲವೊಂದಿಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಪ್ಲಾನ್ ಆದ್ರೂ ಸಕ್ಸಸ್ ಆಗತ್ತಾ? ಈಗಲಾದ್ರೂ ಜೈಲಾಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಹೇಗೆ ಅಂತ? ಅಂಶುಕುಮಾರ್ ಅನ್ನುವಂತಹ IPS ಅಧಿಕಾರಿಯನ್ನ ಅಲ್ಲಿ ನೇಮಕ ಮಾಡಲಾಗಿದೆ. ಇನ್ನು 6,000ಕ್ಕೂ ಹೆಚ್ಚು ಅಂದ್ರೆ 2,000 ಸಜೆ ಆಗಿರುವಂತಹ ಖೈದಿಗಳು ಮತ್ತೆ ಇನ್ನು ಉಳಿದಂತಹ ಅಂಡರ್ ಪ್ರಿಸನರ್ ಏನಿದೆ ಅಂದ್ರೆ ವಿಚಾರಣೆದಿನ ಬಂಧಿಗಳೇನಿದ್ದಾರೆ ಅವರನ್ನ ಅವಾಯ್ಡ್ ಮಾಡೋದಕ್ಕೆ 70ರಿಂದ 100 ಜನಗಳ ಒಂದು ಮೆನ್ ಪವರ್ ಇದೆ. ಅಂದ್ರೆ ವಾರ್ಡನ್ ಆಗಿರಬಹುದು, ಸೂಪರಿಂಟೆಂಡೆಂಟ್ ಆಗಿರಬಹುದು, ಅವರೆಲ್ಲರೂ ಕೂಡ ಅಷ್ಟೇ ಇರುವಂತದ್ದು. ಹೀಗಾಗಿ ಬೃಹತ್ ಇವಾಗ IPS ಅಧಿಕಾರಿಯನ್ನ ಹಾಕಿದ್ರು ಕೂಡ ಅವರು ಸ್ವಲ್ಪ ಮಟ್ಟಿಗೆ ಅಲ್ಲಿದ್ದಂತಹ ಮೊಬೈಲ್ ಗಳನ್ನ ಸೀಸ್ ಮಾಡುವಂತದ್ದು ಮತ್ತೆ ಏನೇನು ಫೆಸಿಲಿಟಿಗಳನ್ನು ನೀಡಲಾಗಿದೆ ಅದೆಲ್ಲವನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಒಂದು ಆರ್ಡರ್ ಮಾಡಬಹುದು, ದಾಳಿ ಮಾಡಬಹುದು, ಮತ್ತೆ ಇನ್ನು ಸ್ವಲ್ಪ ದಿನ ಮಟ್ಟಿಗೆ ಸ್ಟ್ರಿಕ್ಟ್ ಮಾಡಬಹುದು. ಆದ್ರೆ ಅಷ್ಟು ಜನರನ್ನ ಸಂಭಾಳಿಸೋದಕ್ಕೆ ಇಲ್ಲಿ ಇರುವಂತಹ ಒಂದು ಮೆನ್ ಪವರ್ ಸಾಕಾಗೋದಿಲ್ಲ. ಯಾವ್ದಾದ್ರೂ ಮೂಲಕ ಅಂದ್ರೆ ಯಾವ ತರ ಇಲ್ಲಿ ಒಳಗಡೆ ಮೊಬೈಲ್ಗಳು ಕೂಡ ಹೋಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಆದ್ರೆ ಎಂಟ್ರೆನ್ಸ್ ನಲ್ಲಿ ನೀವು ಎಷ್ಟೇ ಸ್ಟ್ರಿಕ್ಟ್ ಮಾಡಿದ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರು ಒಳಗಡೆ ವಸ್ತುಗಳನ್ನ ಅಂದ್ರೆ ಅನಧಿಕೃತ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಈ ಹಿಂದೆ ಬಾಳೆಹಣ್ಣಿನ ಒಳಗಡೆ ಕಂತು ನೋಟುಗಳನ್ನ ತುರುಕಿ ಅದನ್ನ ಸಪ್ಲೈ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಅದು ಸೀಸ್ ಕೂಡ ಆಗಿತ್ತು. ಇದೇ ರೀತಿ ಅಲ್ಲಿದ್ದಂತಹ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಒಳಗಡೆ ಸಾಕಷ್ಟು ಅಂಶಗಳು ಹೋಗುವ ಅಂದ್ರೆ ಮೊಬೈಲ್ಗಳು ಸೇರಿದಂತೆ ಸಿಮ್ ಸೇರಿದಂತೆ ಎಲ್ಲವೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿ ಸ್ಟ್ರಿಕ್ಟ್ ಮಾಡಬೇಕಾಗಿರುವಂತದ್ದು ಮೆನ್ ಪವರ್ ಹೆಚ್ಚು ಮಾಡಬೇಕು ಮತ್ತು ತೀವ್ರವಾಗಿ ನಿಗಾವನ್ನ ವಹಿಸುವಂತಹ ಒಂದು ಕೆಲಸಗಳನ್ನು ಕೂಡ ಅಲ್ಲಿ ಮಾಡಬೇಕಾಗಿದೆ. ಅಲ್ಲಿ ಬಹುತೇಕ ಸೆಂಟ್ರಿಗಳನ್ನ ಹೊರತುಪಡಿಸಿದ್ರೆ ಅಲ್ಲಿರುವಂತಹ ಸಜಾಬಂದಿಗಳು ಅಂದ್ರೆ ಜೀವಾವಧಿ ಶಿಕ್ಷೆ ಆಗಿರುವಂತಹ ಖೈದಿಗಳೇನಿದ್ದಾರೆ ಅವರನ್ನೇ ಅಲ್ಲಿ ಕಾವಲುಗಾರರನ್ನಾಗಿ ನೇಮಕ ಮಾಡುವಂತಹ ಒಂದು
ಕ್ರಿಯೆ ಕೂಡ ಅಲ್ಲಿ ನಡೀತಾ ಇದೆ ಈಗ ಸದ್ಯದ ಮಟ್ಟಿಗೆ. ಅವರು ಕೂಡ ಸಾಕಷ್ಟು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರನ್ನ ಕಾವಲುಗಾರರನ್ನ ಒಂದೊಂದು ವಾರ್ಡ್ಗಳಿಗೆ ಕಾವಲುಗಾರರನ್ನ ನೇಮಿಸಿ ಅವರು ಬಂದು ಈ ಸೆಂಟ್ರಿಗಳಿಗೆ ಮತ್ತೆ ಇನ್ನಿತರ ಅವರ ಸುಪೀರಿಯರ್ ಅಂದ್ರೆ ಜೈಲು ಅಧಿಕಾರಿ ಏನಿದ್ದಾರೆ ಅವರಿಗೆ ರಿಪೋರ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಹಲವು ವರ್ಷಗಳಿಂದಲೂ ನಡೀತಾ ಇದೆ, ಅಂದ್ರೆ ಜೈಲಲ್ಲಿ ನಡೀತಾ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ IPS ಅಧಿಕಾರಿಗಳ ನಿಗಾದಲ್ಲಿ ಇರುವಂತಹ ಕಾರಣದಿಂದಾಗಿ ಅವರು ಯಾವ ರೀತಿಯಾದಂತಹ ಹೊಸ ಬದಲಾವಣೆಗಳನ್ನ ತರ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಇರುವಂತಹ ಅಷ್ಟೂ ಜೈಲುಗಳಿಗೆ ಮೆನ್ ಪವರ್ ಶಾರ್ಟೇಜ್ ಇರುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ವಿಶೇಷ ಸೌಲಭ್ಯಗಳು ಸಿಗುವಂತಹ ಒಂದು ಇದನ್ನ ನಡೀತಾ ಇದೆ. ಇನ್ನು ಸಜಾಬಂದಿಗಳೇನಿದ್ದಾರೆ ಅವರಿಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಟಿವಿಗಳನ್ನ ಕೊಡಬಹುದಾಗಿದೆ, ಮತ್ತೆ ಟಿವಿಗಳನ್ನು ಕೊಡುವಂತಹ ಒಂದು ಫೆಸಿಲಿಟಿ ಇದೆ. ಆದ್ರೆ ಅದನ್ನ ವಿಚಾರಣಾಧೀನ ಬಂದಿಗಳಿಗೆ ಆ ಫೆಸಿಲಿಟಿಗಳು ಇರೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಚೇಂಜಸ್ ಅಂದ್ರೆ ಮುಂದೆ ಅವರಿಗೂ ಕೂಡ ಕೊಡದ ರೀತಿಯಲ್ಲಿ ಚೇಂಜಸ್ ಅನ್ನ ಮಾಡ್ತಾರ ಅಥವಾ ಕೆಲವೊಂದು ವಸ್ತುಗಳನ್ನ ಸಿಗದ ರೀತಿಯಲ್ಲಿ ಇವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.